ಕಾಂಗ್ರೆಸ್ ಭದ್ರಕೋಟೆ ಕಲಬುರಗಿಗೆ ಇವತ್ತು ಮೋದಿ ಬಂದಿದ್ದಾರೆ. ಪೊಲಿಟಿಕಲ್ ಸ್ಟ್ರೈಕ್ ಕೂಡ ಮಾಡಿದ್ದಾರೆ. ಇದು ಯಾವ ರೀತಿಯ ಪೊಲಿಟಿಕಲ್ ಸ್ಟ್ರೈಕ್ ಅಂತ ನೀವು ಅನ್ಕೋತಾ ಇರಬಹುದು. ಇದು ಮಹಾ ಸುದ್ದಿ ಸ್ಫೋಟ. ಏನದು ಸುದ್ದಿ ಸ್ಫೋಟ ಹೇಳ್ತೀವಿ ನೋಡಿ. ಇದು ರಾಜ್ಯ ರಾಜಕೀಯದ ಮಹಾ ಸುದ್ದಿ ಸ್ಫೋಟ. ಕಲಬುರಗಿ ಕಾಂಗ್ರೆಸ್ನ ಭದ್ರಕೋಟೆ ಕಲಬುರಗಿಗೆ ಮೋದಿ ಬಂದಿದ್ರು. ಅದರ ನಡುವೆ ಇವತ್ತು ಪೊಲಿಟಿಕಲ್ ಸ್ಟ್ರೈಕ್ ಆಗಿದೆ. ಹಾಗಾದ್ರೆ ಯಾವ ರೀತಿಯ ಪೊಲಿಟಿಕಲ್ ಸ್ಟ್ರೈಕ್ ಅದು ನೋಡಿ. ಬ್ರೇಕಿಂಗ್ ನ್ಯೂಸ್. ಇದು ರಾಜ್ಯ ರಾಜಕೀಯದ ಮಹಾ ಸುದ್ದಿ ಸ್ಫೋಟ. ಸರ್ಜಿಕಲ್ ಸ್ಟ್ರೈಕ್ ಬೆನ್ನಲ್ಲೇ ಪ್ರಧಾನಿ ಮೋದಿ ಪೊಲಿಟಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಕಲಬುರಗಿಗೆ ಬಂದಂತಹ ಮೋದಿ ಅಲ್ಲಿ ಅಲ್ಲೋಲ ಕಲ್ಲೋಲವನ್ನ ಎಬ್ಬಿಸಿದ್ದು ಹೇಗೆ? ಹಾಗಾದ್ರೆ ಈ ಸುದ್ದಿ ಸ್ಫೋಟ ನಮ್ಮಲ್ಲಿ ಮಾತ್ರ. ಯಾವ ರೀತಿಯ ಸರ್ಜಿಕಲ್ ಸ್ಟ್ರೈಕ್, ಯಾವ ರೀತಿಯ ಪೊಲಿಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಇವತ್ತು ಕಲಬುರಗಿಗೆ ಬಂದಂತಹ ಮೋದಿ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಅನ್ನ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ಬಿಡ್ತೀರಾ. ಅಬ್ಬಬ್ಬಾ, ಲೋಕಸಭಾ ಎಲೆಕ್ಷನ್ ಬಂದಿದೆ, ಆದ್ರೂ ಕೂಡ ಇದನ್ನ ಇನ್ನೂ ಮುಂದುವರೆಸಿದ್ದಾರಾ ಇವರೆಲ್ಲರೂ ಕೂಡ ಅಂತ ಹೇಳಿ ನೀವು ಕೂಡ ಒಂದು ಕ್ಷಣ ಮೌನಕ್ಕೆ ಜಾರ್ಬಿಡ್ತೀರಾ. ಆ ರೀತಿಯ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಆಗಿದೆ, ಆಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಹತ್ರದಲ್ಲಿದ್ರೂ ಕೂಡ ಈ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರಾ? ಎಲ್ಲವೂ ಆಗೋಯ್ತು. ಈಗಲೂ ಕೂಡ ಈ ರೀತಿಯಲ್ಲಿ ಟ್ರೈ ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಇದು ಈಗ ನೇರವಾಗಿ ಹೈಕಮಾಂಡ್ ನಿಂದಲೇ ಈ ಒಂದು ಲೆಕ್ಕಾಚಾರ ಶುರುವಾಗಿರುವಂತದ್ದು. ಹಾಗಾದ್ರೆ ಯಾವ ರೀತಿಯ ಲೆಕ್ಕಾಚಾರ ಅದು? ಇವತ್ತು ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಹಾಗಾದ್ರೆ ಏನಾಯ್ತು? ಬರುವಂತ ಮುಂಚೆಯೇ, ಭದ್ರಕೋಟೆಗೆ ಬರುವಂತ ಮುಂಚೆಯೇ ಪ್ರಧಾನಿ ಮೋದಿ ಮಾಡಿದ್ದಾದ್ರೂ ಏನು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಖರ್ಗೆ ಜೊತೆಗೆ ಮೈತ್ರಿ ಸರ್ಕಾರಕ್ಕೂ ಖೆಡ್ಡವನ್ನ ತೋಡೋಕೆ ಹಾಗಾದ್ರೆ ಮೋದಿ ಮುಂದಾಗಿದ್ದಾರಾ? ಹಾಗಾದ್ರೆ ಯಾವ ರೀತಿಯದು ಅದನ್ನು ಹೇಳ್ತೀವಿ. ಸದ್ದಿಲ್ಲದೆ ಪ್ರಧಾನಿಯೇ ಆಪರೇಷನ್ ಕಮಲಕ್ಕೆ ಮುಂದಾಗ್ಬಿಟ್ಟಿದ್ದಾರಾ? ಹಾಗಾದ್ರೆ ಇಲ್ಲಿ ರಾಜ್ಯಕ್ಕೆ ಮೋದಿ ಬರುವ ಹೊತ್ತಲ್ಲಿ ಏನೇನಾಯ್ತು ಗೊತ್ತಾ? ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಆಯ್ತು, ಏನೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಗೊತ್ತಾ? ಶಾಕ್ ಆಗ್ತೀರಾ. ರಾಜ್ಯ ರಾಜಕೀಯದ ಮಹಾ ಸುದ್ದಿ ಸ್ಫೋಟ ನಮ್ಮಲ್ಲಿ ಮಾತ್ರ. ನಾವೆಲ್ಲರೂ ಅನ್ಕೊಂಡಿದ್ವಿ ಎಲ್ಲವೂ ಕೂಡ ಇನ್ನು ತಣ್ಣಗಾಗಿದೆ, ಲೋಕಸಭಾ ಎಲೆಕ್ಷನ್ ಆದ ಬಳಿಕ ಆಪರೇಷನ್ ಕಮಲ ಸದ್ದು ಮಾಡಬಹುದು, ಈಗ ಎಲ್ಲರೂ ಕೂಡ ಸುಮ್ಮನಾಗಿದ್ದಾರೆ, ಲೋಕಸಭಾ ಎಲೆಕ್ಷನ್ಗೆ ತಯಾರಿಯನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಖಂಡಿತವಾಗ್ಲೂ ಆ ರೀತಿ ಆಗ್ತಾ ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಹೇಳ್ತೀವಿ ಮುಂದಿನ ಭಾಗದಲ್ಲಿ. ಸ್ಫೋಟ ನಮ್ಮಲ್ಲಿ ಮಾತ್ರ. ಸರ್ಜಿಕಲ್ ಸ್ಟ್ರೈಕ್ ಆದ ಬಳಿಕ ಇದೀಗ ಮೋದಿ ಪೊಲಿಟಿಕಲ್ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಹೈಕಮಾಂಡ್ ಎತ್ತರದಿಂದಲೇ ಈಗ ಆಪರೇಷನ್ ಕಮಲಕ್ಕೆ ಮೋದಿ ಮುಂದಾಗ್ಬಿಟ್ರ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಅದಕ್ಕೆ ಒಂದಷ್ಟು ಪುರಾವೆಗಳು ಕೂಡ ಇವತ್ತು ಸಿಕ್ಕಿದೆ. ಸಾಕಷ್ಟು ಬೆಳವಣಿಗೆಗಳು ಇವತ್ತು ರಾಜ್ಯ ರಾಜಕಾರಣದಲ್ಲಿ ಆಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಬಟ್ ಯಾವ ರೀತಿಯ ಬೆಳವಣಿಗೆಗಳು ಆಗಿದ್ದಾವೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಷ್ಟರ ಮಟ್ಟಿಗೆ ದೋಸ್ತಿ ಸರ್ಕಾರವನ್ನ ಕೆಡವಿಬೇಕು, ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಹೇಳಿ ಬಿಜೆಪಿಗರು ಪ್ರಯತ್ನವನ್ನ ಮಾಡಿದ್ರು. ಇದೀಗ ಮತ್ತದೇ ಪ್ರಯತ್ನ ಮೋದಿ ನೇತೃತ್ವದಲ್ಲಿ ಆಗ್ತಾ ಇದೆ. ಬಿಜೆಪಿಗೆ ಉಮೇಶ್ ಜಾಧವ್ ಸೇರ್ಪಡೆ ಬೆನ್ನಲ್ಲೇ ಬಿಜೆಪಿ ಮೌನವಾಗಿ ಆಪರೇಷನ್ ಅನ್ನ ಮಾಡೋದಕ್ಕೆ ಹೊರಟಿದೆ. ನಾಳೆ ಆಪರೇಷನ್ ಕಮಲದ ಬ್ಲೂ ಪ್ರಿಂಟ್ ಕೂಡ ಸಿದ್ಧವಾಗಿತ್ತು. ನಾಳೆ ಒಂದಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಆಗೋದಿತ್ತು. ಅದಕ್ಕೆ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿತ್ತು. ಏನಿದು ಬಿಜೆಪಿಯ ಆಪರೇಷನ್ ಬ್ಲೂ ಪ್ರಿಂಟ್ ಅಂತ ನೀವು ಕೇಳ್ಬೋದು. ಅದಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರವನ್ನ ಕೊಡ್ತೀವಿ. ಮೋದಿ ಪೊಲಿಟಿಕಲ್ ಸ್ಟ್ರೈಕ್ ಆದ್ರೂ ಏನು, ಯಾವ ರೀತಿಯಲ್ಲಿ ಪೊಲಿಟಿಕಲ್ ಸ್ಟ್ರೈಕ್ ಅನ್ನ ಮಾಡೋದಕ್ಕೆ ಮೋದಿ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗೋದು ಗ್ಯಾರಂಟಿ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಸ್ಫೋಟಕ ಸುದ್ದಿ. ನಾವೆಲ್ಲರೂ ಅನ್ಕೊಂಡಿದ್ವಿ ಇವತ್ತು ಕಲಬುರಗಿಗೆ ಬಂದು ಮೋದಿ ಏನೋ ಒಂದು ಮಾಡ್ತಾರೆ. ಯಾಕಂದ್ರೆ ಹೇಳಿದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಕಲಬುರಗಿಗೆ ಬರುವ ಮುಂಚಿತವಾಗಿಯೇ ಒಂದಷ್ಟು ಪ್ಲಾನ್ ಅನ್ನ ಮಾಡಿದ್ರು. ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿತ್ತು. ಹಾಗಾದ್ರೆ ಏನದು ಬ್ಲೂ ಪ್ರಿಂಟ್? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀವಿ.
ನಾವೆಲ್ಲರೂ ಅನ್ಕೊಂಡಿದ್ವಿ ಕಲಬುರಗಿಗೆ ಇವತ್ತು ಮೋದಿ ಬರ್ತಾರೆ, ಇಲ್ಲಿ ಖರ್ಗೆಗೆ ಖೆಡ್ಡಾವನ್ನ ತೋಡ್ತಾರೆ ಅಂತ ಹೇಳಿ. ಆದ್ರೆ ಇವತ್ತು ಮೋದಿ ಅವರನ್ನ ನಾವು ಗಮನಿಸಿದಾಗ ಎಲ್ಲವೂ ಕೂಡ ಸೈಲೆಂಟ್ ಆಗಿ ನಡೆದು ಹೋಯ್ತು. ಇಲ್ಲಿ ಮೋದಿ ಖರ್ಗೆ ವಿರುದ್ಧ ಯಾವುದೇ ರೀತಿಯ ವಾಗ್ದಾಳಿಯನ್ನ ಮಾಡಿಲ್ಲ. ಯಾತಕ್ಕೋಸ್ಕರ ಆ ರೀತಿ ಆದ್ರು, ಯಾತಕ್ಕೋಸ್ಕರ ಆ ರೀತಿ ಸುಮ್ಮನೆ ಹೋದ್ರು? ಯಾಕಂತ ಹೇಳಿದ್ರೆ ಅವರು ಎಲ್ಲಿ ಭಾಷಣ ಮಾಡಿದ್ರು ಕೂಡ ಒಂದು ರೀತಿಯ ಘರ್ಜನೆ ಇತ್ತು. ತಮ್ಮ ವಿರೋಧಿಗಳಿಗೆ ಸೂಕ್ಷ್ಮವಾಗಿಯೇ ತಾಗುವ ರೀತಿಯಲ್ಲಿ ಭಾಷಣವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಆ ರೀತಿ ಆಗ್ಲಿಲ್ಲ. ಯಾಕೆ ಗೊತ್ತಾ? ಎಲ್ಲವೂ ಕೂಡ ಆಪರೇಷನ್ ಆಗ್ತಿದೆ. ಆಪರೇಷನ್ ಕಮಲ ಒಳಗೊಳಗೆ ಆಗ್ತಾ ಇದೆ. ಅದು ಕೂಡ ಮೌನವಾಗಿ ಆಪರೇಷನ್ ಕಮಲ ಆಗ್ತಾ ಇದೆ. ಇದು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುವಂತ ಸುದ್ದಿ.